ಯುಕ್ರೇನ್ ವಿರುದ್ಧ ಯುದ್ಧ ನೀತಿ ಬದಲಿಸಿದ್ದೇಕೆ ರಷ್ಯಾ? 8 ಪ್ರಮುಖ ಪ್ರದೇಶಗಳ ಮೇಲಿನ ರಷ್ಯಾ ವಾಯುದಾಳಿ ಹೇಗಿದೆ? ಯುಕ್ರೇನ್ ವಿರುದ್ಧ ಕತ್ತಲ ಯುದ್ಧಕ್ಕೆ ಹೇಗಿದೆ ಪ್ಲಾನ್? ನೋಡೋಣ ರಷ್ಯಾ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ ವಿರುದ್ಧದ ಯುದ್ಧದ 11ನೇ ದಿನಕ್ಕೆ ರಷ್ಯಾ ಯುದ್ಧ ನೀತಿ ಬದಲಿಸಿದೆ. ಉಕ್ರೇನ್ ಧೂಳಿಪಟಕ್ಕೆ ರಷ್ಯಾ ಹೊಸ ಪ್ಲಾನ್ ಮಾಡಿದ್ದು ಜನನಿಬಿಡ ನಗರಗಳೇ ಪುಟಿನ್ ಪಡೆಗೆ ಟಾರ್ಗೆಟ್ ಆಗಿದೆ. ಕೀವ್, ಖಾರ್ಕಿವ್, ಒಡೆಸಾ, ಚೆರ್ನಿಹಿವ್, ಇರ್ಪಿನ್ ನಗರಗಳೇ ಟಾರ್ಗೆಟ್ ಆಗಿದ್ದು ಉಕ್ರೇನ್ನ ಜಂಘಾಬಲಕ್ಕೆ ಪೆಟ್ಟು ನೀಡುವುದಕ್ಕೆ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಉಕ್ರೇನ್ನಲ್ಲಿ ರಷ್ಯಾ ಯುದ್ಧ ದಾಹದ ಪ್ಲಾನ್ ಬಿ ರೆಡಿಯಾಗಿದ್ದು ಅಣು ವಿದ್ಯುತ್ ಸ್ಥಾವರಗಳ ಮೇಲೆ ಪುಟಿನ್ ಕೆಂಗಣ್ಣು ಬಿದ್ದಿದೆ. ಉಕ್ರೇನ್ನ ಅಣು ವಿದ್ಯುತ್ ಸ್ಥಾವರ ವಶಕ್ಕೆ ದಾಂಗುಡಿ ಇಡ್ತಾ ಇದ್ದು ಉಕ್ರೇನ್ನ ವಿದ್ಯುತ್ ಸಂಪರ್ಕ ಕಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಉಕ್ರೇನ್ನಲ್ಲಿ ಒಟ್ಟು 4 ಅಣು ವಿದ್ಯುತ್ ಸ್ಥಾವರಗಳ 15 ರಿಯಾಕ್ಟರ್ಗಳಿವೆ. ಈ ಪೈಕಿ ಈಗಾಗಲೇ ಚೆರ್ನೋಬಿಲ್, ಜುಪೋರಿಜಿಯಾ ಸ್ಥಾವರಗಳನ್ನ ರಷ್ಯಾ ವಶಕ್ಕೆ ಪಡೆದಿದ್ದು 3ನೇ ವಿದ್ಯುತ್ ಸ್ಥಾವರ ತೆಕ್ಕಿಗೆ ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದೆ. ಉಕ್ರೇನ್ ಮೇಲೆ ಯುದ್ಧ ಮುಂದುವರೆಸಿರುವ ರಷ್ಯಾ ಭೀಕರ ದಾಳಿ ನಡೆಸ್ತಾ ಇದೆ. ಝೈಟೋಮಿರ್ನ ಮೆಟ್ರೋ ಸ್ಟೇಷನ್ ಮೇಲೆ ರಷ್ಯಾ ಸೇನೆ ಕ್ಷಿಪಣಿ ದಾಳಿ ಮಾಡಿದೆ. ರಷ್ಯಾದ ಕ್ಷಿಪಣಿ ದಾಳಿಯಲ್ಲಿ ಓರ್ವ ಮೃತಪಟ್ಟಿದ್ದು 2 ಗಾಯವಾಗಿದೆ. ಉಕ್ರೇನ್ನಲ್ಲಿ ಈಗಲೂ ಸಾವಿರಾರು ಜನರು ಮೆಟ್ರೋ ನಿಲ್ದಾಣ, ಸುರಂಗಗಳ ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಉಕ್ರೇನ್ನಲ್ಲಿ ರಷ್ಯಾಗೆ ಚೆಲ್ಲಾಟ, ಉಕ್ರೇನಿಗರಿಗೆ ಪ್ರಾಣ ಸಂಕಟ ಎನ್ನುವಂತಾಗಿದೆ. ರಷ್ಯಾ ಸೇನೆ ದಿಗ್ಬಂಧನದಲ್ಲಿ ಸಿಲುಕಿರುವ ಮರಿಯುಪೋಲ್ ಬಗ್ಗೆ ಮೇಯರ್ ವಾಡಿಮ್ ಬಾಯ್ಚೆಂಕೋ ಮಾಹಿತಿ ನೀಡಿದ್ದಾರೆ. ಮರಿಯುಪೋಲ್ನಲ್ಲಿ 4 ಲಕ್ಷ ಜನ ಸಂಕಷ್ಟಕ್ಕೆ ಸಿಲುಕಿದ್ದು ಊಟ ನೀರಿಲ್ಲ, ನಗರದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ರಷ್ಯಾ ಸೇನೆ ಜನರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದೆ ಅಂತ ಸಾರ್ವಜನಿಕರ ಸಂಕಷ್ಟದ ಬಗ್ಗೆ ಮೇಯರ್ ಹೇಳಿಕೆ ನೀಡಿದ್ದಾರೆ. ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ. ಹೀಗಾಗಿ ನಾಳೆ 3ನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಉಭಯ ರಾಷ್ಟ್ರಗಳ ನಡುವೆ ಈ ಮೊದಲು 2 ಬಾರಿ ಮಾತುಕತೆ ನಡೆದಿತ್ತು. ಆದರೆ 2 ಶಾಂತಿ ಸಭೆಯಲ್ಲಿ ನಡೆದ ಚರ್ಚೆ ಫಲಪ್ರದವಾಗಿರಲಿಲ್ಲ. ನಾಳಿನ ಸಭೆಯಲ್ಲಿ ರಷ್ಯಾ ಉಕ್ರೇನ್ ನಡುವೆ ಸಂಧಾನ ಸಕ್ಸಸ್ ಆದರೆ ಯುದ್ಧಕ್ಕೆ ಪೂರ್ಣ ವಿರಾಮ ಬೀಳಲಿದೆ. ಘನಘೋರ ಯುದ್ಧದಲ್ಲಿ ರಷ್ಯಾದ 11,000 ಸೈನಿಕರು ಹತ್ಯೆಯಾಗಿದ್ದಾರೆ. ಯುಕ್ರೇನ್ಗೆ ಅಮೆರಿಕ ಪರೋಕ್ಷ ಬೆಂಬಲ ಸಿಕ್ಕಿದ್ದೇಗೆ? ರಣಕಣದಲ್ಲಿ ಯುಕ್ರೇನ್ ನಾಗರಿಕರು ಸಮರ ಸೇನಾನಿಗಳಾಗಿದ್ದೇಗೆ? ಇದೆಲ್ಲವನ್ನ ನೋಡೋಣ ಮಹಾಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ವಿರುದ್ಧ ಹೋರಾಡ್ತಾ ಇರುವ ಉಕ್ರೇನ್ಗೆ ಕೊನೆಗೂ ನ್ಯಾಟೋ ಬೆಂಬಲ ಸಿಗಲಿದೆ. ನ್ಯಾಟೋ ಪರವಾಗಿ ಉಕ್ರೇನ್ಗೆ ಅಮೆರಿಕ ಬಲ ನೀಡಿದೆ. ಉಕ್ರೇನ್ನ ನೆರವಿಗಾಗಿ ಪೋಲೆಂಡ್ ಜೊತೆ ಮಾತುಕತೆ ನಡೆಸಿದೆ. ಉಕ್ರೇನ್ಗೆ ಫೈಟರ್ ಜೆಟ್ ನೆರವಿಗಾಗಿ ಅಮೆರಿಕ ಚರ್ಚಿಸಿದೆ. ರಷ್ಯಾ ವಿರುದ್ಧ ಉಕ್ರೇನ್ಗೆ ಅಮೆರಿಕ ಪರೋಕ್ಷ ಬೆಂಬಲ ನೀಡುತ್ತಾ ಇದೆ. ಉಕ್ರೇನ್ ರಾಜಧಾನಿ ಕೀವ್ ರಕ್ಷಣೆಗಾಗಿ ಅಮೆರಿಕ ಪೋಲೆಂಡ್ ನೆರವು ಕೇಳಿದೆ. ಉಕ್ರೇನ್ಗೆ ಯುದ್ಧ ವಿಮಾನ ನೀಡುವಂತೆ ಅಮೆರಿಕ ಮನವಿ ಮಾಡಿದೆ. ಅಲ್ಲದೆ ಇದಕ್ಕೆ ಬದಲಿಯಾಗಿ ಪೋಲೆಂಡ್ಗೆ ಅಮೆರಿಕ F-16 ಫೈಟರ್ ಜೆಟ್ ನೀಡಲಿದೆ. ಪೋಲೆಂಡ್ ಜೊತೆ ಅಮೆರಿಕ ಮಾತುಕತೆ ಬಗ್ಗೆ ಯುಎಸ್ ಮಾಧ್ಯಮಗಳು ವರದಿ ಮಾಡಿವೆ. ಉಕ್ರೇನ್ನಲ್ಲಿ ಕದನ ವಿರಾಮದ ಬಳಿಕ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಮರಿಯುಪೋಲ್ನಲ್ಲಿ ಇಂದು ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ರಷ್ಯಾ ವಿರುದ್ಧ ಉಕ್ರೇನ್ ಹೋರಾಟ ನಡೆಸ್ತಾ ಇದ್ದು ಕೀವ್ನಲ್ಲಿ ರಷ್ಯಾ ಏರ್ ಜೆಟ್ ಮೇಲೆ ಅಟ್ಯಾಕ್ ಮಾಡಿದೆ. ಉಕ್ರೇನ್ ಸೇನೆ Su-30SM ವಿಮಾನ ಹೊಡೆದು ಉರುಳಿಸಿದೆ. ಇನ್ನು ಮರಿಯುಪೋಲ್ನಲ್ಲಿ ರಷ್ಯನ್ ಟ್ಯಾಂಕ್ಗಳ ಮೇಲೆ ಉಕ್ರೇನಿಗರು ಉಕ್ರೇನ್ ಧ್ವಜ ನೆಟ್ಟಿದ್ದಾರೆ. ಅಲ್ಲದೆ ಉಕ್ರೇನಿಗರು ರಷ್ಯಾ ಟ್ಯಾಂಕ್ಗಳಿಗೆ ಕಲ್ಲು ತೂರಿದ್ದಾರೆ. ಇದೇ ವೇಳೆ ದಾಳಿ ತಪ್ಪಿಸುವುದಕ್ಕೆ ರಷ್ಯಾ ಸೈನಿಕರು ಅಡ್ಡಾದಿಡ್ಡಿ ಟ್ಯಾಂಕ್ ಓಡಿಸಿದ್ದಾರೆ. ತಡೆಗೋಡೆಗಳನ್ನೇ ಛಿದ್ರ ಮಾಡಿ ಟ್ಯಾಂಕ್ ಓಡಾಟ ನಡೆಸಿದೆ. ಯುದ್ಧ ದಾರಿಗೆ ಉಕ್ರೇನ್ ಮುಳ್ಳಿನ ಬೇಲಿ ಹಾಕಿದೆ. ಕೀವ್ ಮತ್ತು ಒಡೆಸಾ ಭಾಗದಲ್ಲಿನ ರಸ್ತೆಗಳೇ ಬಂದ್ ಆಗಿದ್ದು ಕಬ್ಬಿಣದ ಸರಳಿನಿಂದ ಮುಳ್ಳಿನ ಬೇಲಿ ನಿರ್ಮಾಣ ಮಾಡಿದ್ದಾರೆ. ರಷ್ಯಾ ಸೇನೆ ರಕ್ತದಾಹಕ್ಕೆ ಉಕ್ರೇನ್ ಸೈನಿಕರು ಪ್ರತ್ಯುತ್ತರ ಕೊಡ್ತಿದ್ದಾರೆ. ರಷ್ಯಾ ವಿರುದ್ಧ ಉಕ್ರೇನ್ ಹೋರಾಟ ಮುಂದುವರೆಸಿದ್ದು ದೇಶ ರಕ್ಷಣೆಗಾಗಿ ನಾಗರಿಕರು ಯುದ್ಧ ಸೇನಾನಿಗಳಾಗಿದ್ದಾರೆ. ಬಂದೂಕು, ರಾಕೆಟ್ ಹಿಡಿದು ರಷ್ಯಾ ವಿರುದ್ಧ ದಾಳಿ ಮಾಡ್ತಾ ಇದ್ದಾರೆ. ಉಕ್ರೇನ್ ನಾಗರಿಕರಿಗೆ ಸೇನೆಯಿಂದಲೇ ಶಸ್ತ್ರಾಸ್ತ್ರ ಪೂರೈಕೆಯಾಗ್ತಾ ಇದೆ. ಜನರಿಗೆ ಉಕ್ರೇನ್ ಸೇನೆಗೆ ಬಂದೂಕು ನೀಡುತ್ತಾ ಇದೆ.
ರಷ್ಯಾ ಸೇನೆ ವಿರುದ್ಧ ಉಕ್ರೇನ್ ನಾಗರಿಕರು ಸಿಡಿದೆದ್ದಿದ್ದಾರೆ. ರಷ್ಯಾ ಯುದ್ಧ ಟ್ಯಾಂಕ್ಗಳನ್ನ ಅಡ್ಡಗಟ್ಟಿ ಉಕ್ರೇನ್ ಜನರು ರೋಷಾವೇಶ ತೋರ್ತಾ ಇದ್ದಾರೆ. ಇದೇ ವೇಳೆ ಟ್ಯಾಂಕರ್ ಹತ್ತಿಸೋದಕ್ಕೆ ರಷ್ಯಾ ಸೈನಿಕ ಪ್ರಯತ್ನಿಸಿದ್ದಾನೆ. ಆದರೆ ಎದೆಗುಂದದ ಉಕ್ರೇನ್ ಸೈನಿಕರು ಟ್ಯಾಂಕರ್ ಎದುರು ನಿಂತಿದ್ದಾರೆ. ರಷ್ಯಾ ವಿರುದ್ಧ ಉಕ್ರೇನ್ ಮಹಿಳೆಯರು ಸಿಡಿದೆದ್ದಿದ್ದಾರೆ. ದೇಶ ರಕ್ಷಣೆಗಾಗಿ ಬಂದೂಕು ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ. ಉಕ್ರೇನ್ ರಕ್ಷಣೆಗೆ ಉಕ್ಕಿನ ಮಹಿಳೆಯರು ಪಣ ತೊಟ್ಟಿದ್ದು ಪ್ರಾಣತ್ಯಾಗಕ್ಕೂ ಸಿದ್ಧ ಅಂತ ವೀರ ವನಿತೆಯರು ಹೇಳಿದ್ದಾರೆ. ಹೋರಾಡದೆ ಸತ್ತರೆ ನಾವೆಲ್ಲ ನರಕಕ್ಕೆ ಹೋಗ್ತೇವೆ, ಹೋರಾಡಿ ಸ್ವರ್ಗ ಸೇರ್ತೇವೆ ಅಂತ ಉಕ್ರೇನ್ ಯುವತಿ ತಿಳಿಸಿದ್ದಾಳೆ. ಹನ್ನೊಂದನೇ ದಿನವೂ ನಿಲ್ಲದ ಯುದ್ಧದಾಹ, ರಷ್ಯಾದಿಂದ ಮಿಸೈಲ್ಗಳ ಸುರಿಮಳೆ. ಖೆರ್ಸ್ ಏರ್ಬೇಸ್ನ ರಷ್ಯಾ ಸೇನೆ ವಶಕ್ಕೆ ಪಡೆದಿದ್ದೇಗೆ? ನಾಗರಿಕರಿಗೆ ಯುಕ್ರೇನ್ ಸೇನೆ ಶಸ್ತ್ರಾಸ್ತ್ರ ನೀಡ್ತಿರೋದೇಕೆ? ನೋಡೋಣ ರಷ್ಯಾ ವರ್ಸಸ್ ಯುಕ್ರೇನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ವಿರುದ್ಧ ಹೋರಾಡ್ತಿರುವಂತಹ ಉಕ್ರೇನ್ ಸೇನೆಗೆ ಉಕ್ರೇನ್ ನಾಗರಿಕರು ಸಾಥ್ ಕೊಡ್ತಿದ್ದಾರೆ. ಝೆಪೋರಿಜಿಯಾದಲ್ಲಿ ಉಕ್ರೇನ್ ಸೇನೆಗೆ ಜನಬಲ ಸಿಕ್ಕಿದೆ. ರಷ್ಯಾವನ್ನ ಸದೆಬಡಿಯಲು ಸಾವಿರಾರು ಜನ ದಾಂಗುಡಿ ಇಟ್ಟಿದ್ದು ನಾಗರಿಕರಿಗೆ ಉಕ್ರೇನ್ ಸೇನೆ ಶಸ್ತ್ರಾಸ್ತ್ರ ನೀಡ್ತಾ ಇದೆ. ರಷ್ಯಾ ವಿರುದ್ಧ ಸಮರ ಸಾರಲು ಉಕ್ರೇನಿಗರು ಸಜ್ಜಾಗಿದ್ದಾರೆ. ಉಕ್ರೇನ್ ರಷ್ಯಾ ಯುದ್ಧದಿಂದಾಗಿ ಜೀವ ಉಳಿಸಿಕೊಳ್ಳಲು ಮಹಾವಲಸೆ ಶುರುವಾಗಿದೆ. 15 ಲಕ್ಷ ಜನರು ಉಕ್ರೇನ್ ಬಿಟ್ಟು ಹೋಗಿದ್ದಾರೆ. ನೆರೆ ರಾಷ್ಟ್ರಗಳಿಗೆ ಜನರು ವಲಸೆ ಹೋಗಿದ್ದು ತಾತ್ಕಾಲಿಕ ಟೆಂಟ್ನಲ್ಲಿದ್ದಾರೆ. ಉಕ್ರೇನ್ನ 3 ದಿಕ್ಕುಗಳ ಪೋಲೆಂಡ್, ಹಂಗೇರಿ, ಮಾಲ್ಡೋವಾ, ಬೆಲಾರಸ್, ರೊಮೇನಿಯಾ, ಸ್ಲೋವಾಕಿಯಾ, ಲ್ಯಾಟ್ವಿಯಾ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಲಕ್ಷಾಂತರ ಜನರು ಆಶ್ರಯ ಪಡೆದಿದ್ದಾರೆ. ಸ್ಪೇಸ್ಎಕ್ಸ್ನ ಎಲಾನ್ ಮಸ್ಕ್ ಜೊತೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮಾತುಕತೆ ನಡೆಸಿದ್ದಾರೆ. ಉಕ್ರೇನ್ ಬೆನ್ನಿಗೆ ನಿಂತಹ ಮಸ್ಕ್ಗೆ ಝೆಲೆನ್ಸ್ಕಿ ಧನ್ಯವಾದ ತಿಳಿಸಿದ್ದು ಯುದ್ಧ ಮುಗಿದ ಬಳಿಕ ಉಕ್ರೇನ್ಗೆ ಬರುವಂತೆ ಆಹ್ವಾನ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆ ನಡೆಸಿ ಉಕ್ರೇನ್ಗೆ ಬರುವಂತೆ ಝೆಲೆನ್ಸ್ಕಿ ಆಹ್ವಾನ ಕೊಟ್ಟಿದ್ದಾರೆ. ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಮತ್ತೊಂದು ಹಂತ ತಲುಪಿದೆ. ರಷ್ಯಾ ವಿರುದ್ಧ ನ್ಯಾಟೋ ಪಡೆ ಅಖಾಡಕ್ಕೆ ಇಳಿಯಲು ಸಜ್ಜಾಗ್ತಾ ಇದ್ದಂತೆ ನ್ಯಾಟೋಗೆ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ. ಉಕ್ರೇನ್ಗೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರ ನೀಡಬೇಡಿ ಅಂತ ಯುರೋಪ್ ಒಕ್ಕೂಟ ನ್ಯಾಟೋಗೆ ರಷ್ಯಾ ತಿಳಿಸಿದೆ. ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಪಂಪ್ ಮಾಡುವುದನ್ನು ನಿಲ್ಲಿಸುವಂತೆ ರಷ್ಯಾದ ವಿದೇಶಾಂಗ ಸಚಿವಾಲಯ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋ ದೇಶಗಳಿಗೆ ಕರೆ ನೀಡಿದೆ. ರಷ್ಯಾ ಉಕ್ರೇನ್ ಯುದ್ಧ ತೀವ್ರಗೊಳ್ತಾ ಇದ್ದಂತೆ ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರ ಏರ್ಲಿಫ್ಟ್ ತೀವ್ರಗೊಂಡಿದೆ. ಈ ಮಧ್ಯೆ ಉಕ್ರೇನ್ನ ಖಾರ್ಕಿವ್ ನಗರದಲ್ಲಿ ಭಾರತೀಯರು ಇಲ್ಲ, ಎಲ್ಲ ಭಾರತೀಯರು ಖಾರ್ಕಿವ್ ನಗರ ತೊರೆದಿದ್ದಾರೆ ಅಂತ ಭಾರತೀಯ ವಿದೇಶಾಂಗ ಸಚಿವಾಲಯದಿಂದ ಮಾಹಿತಿ ನೀಡಿದೆ. ಖಾರ್ಕಿವ್ನಲ್ಲಿ ಸಿಲುಕಿದ್ದವರ ಪೈಕಿ ಹಲವರನ್ನ ಏರ್ಲಿಫ್ಟ್ ಮಾಡಿದರೆ ಉಳಿದವರು ಗಡಿ ದಾಟಿದ್ದಾರೆ. ಯುಕ್ರೇನ್ನಲ್ಲಿ ರಷ್ಯಾ ಮಿಸೈಲ್ಗಳ ಡೆಡ್ಲಿ ಅಟ್ಯಾಕ್ ಹೇಗಿದೆ? ಭೀಕರ ಗುಂಡಿನ ದಾಳಿಯಿಂದ ರಿಪೋರ್ಟರ್ ಪಾರಾಗಿದ್ದೇಗೆ? ಯುಕ್ರೇನ್ ತೊರೆಯಲು ನಾಗರಿಕರಿಗೆ ಸೈನಿಕರು ನೆರವು ನೀಡುತ್ತಿರೋದೇಕೆ? ನೋಡೋಣ ಯುಕ್ರೇನ್ ರಣರಂಗ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಕ್ರೇನ್ನ 2 ನಗರಗಳಲ್ಲಿ ಕದನ ವಿರಾಮ ಮುಂದುವರೆದಿದೆ. ಮರಿನ್ಪೋಲ್, ಓಲ್ನೋವಕಾದಲ್ಲಿ ಕದನ ವಿರಾಮ ಘೋಷಿಸಲಾಗಿದೆ. ಜನರ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ದೃಷ್ಟಿಯಿಂದ ರಿಲೀಫ್ ಕೊಟ್ಟಿದ್ದು ನಿನ್ನೆ ರಷ್ಯಾ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿತು. ರಷ್ಯಾದ ಭೀಕರ ಯುದ್ಧದಿಂದಾಗಿ ಉಕ್ರೇನ್ನಿಂದ ಲಕ್ಷಾಂತರ ಜನರು ವಲಸೆ ಹೋಗುತ್ತಿದ್ದಾರೆ. ಹೀಗಾಗಿ ಉಕ್ರೇನ್ ತೊರೆಯಲು ಸೈನಿಕರು ನೆರವಾಗುತ್ತಿದ್ದಾರೆ. ಉಕ್ರೇನ್ ಸೈನಿಕರು ಸಾರ್ವಜನಿಕರ ನೆರವಿಗೆ ನಿಂತಿದ್ದಾರೆ. ಮಕ್ಕಳನ್ನ ಎತ್ಕೊಂಡು ಉಕ್ರೇನ್ ಗಡಿ ದಾಟಲು ಸೈನಿಕರು ಸಹಾಯ ಹಸ್ತ ಚಾಚಿದ್ದಾರೆ. ಉಕ್ರೇನ್ನ ಮರಿಯುಪೋಲ್ನಲ್ಲಿ ರಷ್ಯನ್ ಟ್ಯಾಂಕ್ಗಳು ಆರ್ಭಟಿಸಿದೆ. ಇದೇ ವೇಳೆ ಟ್ಯಾಂಕ್ಗಳನ್ನು ತಡೆದು ಉಕ್ರೇನಿಗರು ರಷ್ಯನ್ ಟ್ಯಾಂಕ್ಗಳ ಮೇಲೆ ಉಕ್ರೇನ್ ಬಾವುಟ ನೆಟ್ಟಿದ್ದಾರೆ. ಟೈರ್ಗಳನ್ನು ಹಾಕಿ ಟ್ಯಾಂಕ್ಗಳನ್ನು ಅಡ್ಡಗಟ್ಟಿದಂತಹ ಉಕ್ರೇನಿಗರು ಟ್ಯಾಂಕ್ಗಳ ಮೇಲೆ ಕಲ್ಲು ತೂರಿದ್ದಾರೆ. ಅಲ್ಲದೆ ಉಕ್ರೇನ್ ಸೈನಿಕರು ರೊಚ್ಚಿಗೆದ್ದು ಟ್ಯಾಂಕ್ಗಳನ್ನೇ ಉಡಾಯಿಸಿದ್ದಾರೆ. ಯುದ್ಧದ ನಡುವೆ ಉಕ್ರೇನ್ಗೆ ಮತ್ತೊಂದು ಆಘಾತ ಎದುರಾಗಿದೆ. ಉಕ್ರೇನ್ನಲ್ಲಿ ಅಣು ಸ್ಥಾವರಗಳ ಮೇಲೆ ರಷ್ಯಾ ದಾಳಿ ಮಾಡ್ತಾ ಇದ್ದು ಪ್ರಮುಖ ನ್ಯೂಕ್ಲಿಯರ್ ಪ್ಲಾಂಟ್ಗಳಿಗೆ ರಷ್ಯಾ ಲಗ್ಗೆ ಇಟ್ಟಿದೆ. 3ನೇ ಪವರ್ ಪ್ಲಾಂಟ್ ವಶಕ್ಕೆ ಸೈನ್ಯ ದಾಂಗುಡಿ ಇಟ್ಟಿದ್ದು ಇಂದು ಮೈಕೋಲೈವ್ ಒಬ್ಲಾಸ್ಟ್ನಲ್ಲಿರುವ 3ನೇ ಅಣು ಸ್ಥಾವರ ರಷ್ಯಾ ವಶವಾಗುವ ಸಾಧ್ಯತೆ ಇದೆ. ಈಗಾಗಲೇ ಝಪೋರಿಜಿಯಾ, ಚೆರ್ನೋಬಿಲ್ ತೆಕ್ಕೆಗೆ ಬಂತೆ ಪವರ್ ಪ್ಲಾಂಟ್ ಪೂರ್ತಿ ಕೈವಶವಾದರೆ ಉಕ್ರೇನ್ ನೆಲದಲ್ಲಿ ಕಾರ್ಗತ್ತಲು ಆವರಿಸುವುದು ಫಿಕ್ಸ್ ಆಗಿದೆ.
ಇಂದೇ ಏರ್ಲಿಫ್ಟ್ ಕಾರ್ಯಾಚರಣೆ ಆಪರೇಷನ್ ಗಂಗಾ ಅಂತ್ಯವಾಗ್ತಿರುವುದೇಕೆ? ಯುಕ್ರೇನ್ನಲ್ಲಿ ಸಿಲುಕಿರೋ ಭಾರತೀಯರಿಗೆ ರಾಯಭಾರ ಕಚೇರಿ ನೀಡಿದ ಸೂಚನೆ ಏನು? ಯುಕ್ರೇನ್ನಿಂದ ಮರಳಿದ ಕನ್ನಡಿಗ ವಿದ್ಯಾರ್ಥಿಗಳು ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ಆಪರೇಷನ್ ಗಂಗಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತ ಸರ್ಕಾರ ಅಂತಿಮ ಕರೆ ಕೊಟ್ಟಿದೆ. ಇಂದೇ ಭಾರತದ ಆಪರೇಷನ್ ಗಂಗಾ ಕಾರ್ಯಾಚರಣೆ ಅಂತ್ಯವಾಗಲಿದೆ. ಇಂದು ರಾತ್ರಿಯೊಳಗಾಗಿ ಬುಡಾಪೆಸ್ಟ್ ತಲುಪಲು ಭಾರತೀಯ ವಿದ್ಯಾರ್ಥಿಗಳಿಗೆ ರಾಯಭಾರ ಕಚೇರಿ ಮನವಿ ಮಾಡಿದೆ. ಇಂದು ರಾತ್ರಿ ಅಂತಿಮ ಏರ್ಲಿಫ್ಟ್ ನಡೆಯಲಿದೆ. ಯುದ್ಧ ಭೂಮಿಯಲ್ಲಿ ಸಿಲುಕಿದವರ ಸ್ಥಳಾಂತರಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದ್ದು, ಯುಕ್ರೇನ್ನಲ್ಲಿರುವ ವಿದ್ಯಾರ್ಥಿಗಳು ಗೂಗಲ್ನಲ್ಲಿರುವ ಆನ್ಲೈನ್ ಫಾರಂ ಭರ್ತಿ ಮಾಡಿ ಅಂತ ತಿಳಿಸಿದೆ. ಫಾರಂ ಭರ್ತಿ ಮಾಡಿದವರನ್ನ ಎಂಬೆಸಿ ಸಂಪರ್ಕಿಸಲಿದೆ ಅಂತ ವಿದ್ಯಾರ್ಥಿಗಳಿಗೆ ರಾಯಭಾರ ಕಚೇರಿಯಿಂದ ಸೂಚನೆ ಕೊಟ್ಟಿದೆ. ಫಾರಂ ಭರ್ತಿ ಮಾಡಿದ್ರೆ ಕೂಡಲೇ ನಿಮ್ಮನ್ನ ತಾಯ್ನಾಡಿಗೆ ಕರೆತರಲು ಅನುಕೂಲ ಅಂತ ಭಾರತೀಯರಿಗೆ ರಾಯಭಾರ ಕಚೇರಿ ಸೂಚನೆ ನೀಡಿದೆ. ದಾವಣಗೆರೆ ಜಿಲ್ಲೆಯ 3 ವಿದ್ಯಾರ್ಥಿಗಳು ಯುಕ್ರೇನ್ನ ಪಿಸೋಚಿನ್ನಿಂದ ಭಾರತದತ್ತ ಪ್ರಯಾಣ ಬೆಳೆಸಿದ್ದಾರೆ. ಖಾರ್ಕಿವ್ನಲ್ಲಿ ಮೆಡಿಕಲ್ ಓದುತ್ತಿದ್ದ ಪ್ರವೀಣ್, ಗಗನ್, ಕುಶಾಲ್ ಯುದ್ಧದ ಮಧ್ಯೆ ರೈಲು ನಿಲ್ದಾಣ ತಲುಪಿದ್ರು. ಆದರೆ ಅಲ್ಲಿನ ರೈಲ್ವೆ ಸಿಬ್ಬಂದಿ 3 ವಿದ್ಯಾರ್ಥಿಗಳಿಗೆ ರೈಲು ಹತ್ತಲು ಬಿಟ್ಟಿರಲಿಲ್ಲ. ಇಂದು ಯುಕ್ರೇನ್ ಗಡಿಯಲ್ಲಿದ್ದ 3 ವಿದ್ಯಾರ್ಥಿಗಳಿಗೆ ಭಾರತೀಯ ರಾಯಭಾರಿ ಕಚೇರಿ ಬಸ್ ವ್ಯವಸ್ಥೆ ಮಾಡಿದ್ದು, ಅಲ್ಲಿಂದ ಬೇರೆಡೆ ಬಂದು ವಿಮಾನದ ಮೂಲಕ ಭಾರತಕ್ಕೆ ಮರಳಲಿದ್ದಾರೆ. ಇವರ ಜೊತೆ ಇನ್ನೂ 30 ಕನ್ನಡಿಗರು ವಿದ್ಯಾರ್ಥಿಗಳು ತಾಯ್ನಾಡಿನತ್ತ ಪ್ರಯಾಣಿಸಲಿದ್ದು, ಪೋಷಕರ ಆತಂಕ ದೂರ ಮಾಡಿದೆ. ಗದಗದ ವಿದ್ಯಾರ್ಥಿಯೊಬ್ಬ ಯುಕ್ರೇನ್ ಯುದ್ಧ ಭೂಮಿಯಿಂದ ಸೇಫ್ ಆಗಿ ರೋಮೇನಿಯಾ ದೇಶಕ್ಕೆ ಬಂದಿಳಿದಿದ್ದಾನೆ. ಖಾರ್ಕಿವ್ನ 12 ಕಿಲೋಮೀಟರ್ ದೂರದಲ್ಲಿರೋ ಪಿಯೋಚಿನಿಂದ ಹೊರಟು ವಿದ್ಯಾರ್ಥಿ ಆಕಾಶ್ ಪಾಟೀಲ್ ರೋಮೇನಿಯಾ ಗಡಿ ತಲುಪಿದ್ದ. ಆಕಾಶ್ ಪಾಟೀಲ್ ಸೇರಿ 5 ಬಸ್ಗಳಲ್ಲಿ ಹೊರಟಿರುವ ವಿದ್ಯಾರ್ಥಿಗಳು ಇಂದು ವಿಮಾನ ನಿಲ್ದಾಣ ತಲುಪಿದ್ದು, ಅವರಿಗೆ ಇಂಡಿಯನ್ ಎಂಬಸಿ ಊಟ ತಿಂಡಿ ವ್ಯವಸ್ಥೆ ಮಾಡಿದೆ. ಈ ಬಗ್ಗೆ ಆಕಾಶ್ ಪಾಟೀಲ್ ತಂದೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಪಟ್ಟಣದ ವಿದ್ಯಾರ್ಥಿಯೊಬ್ಬ ಸೇಫ್ ಆಗಿ ಮನೆ ತಲುಪಿದ್ದಾನೆ. ಯುಕ್ರೇನ್ನಲ್ಲಿ ಎಂಬಿಬಿಎಸ್ ಓದುತ್ತಿದ್ದ ವಿದ್ಯಾರ್ಥಿ ಗಣೇಶನ ಆಗಮನದಿಂದ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ಗಣೇಶ, ನಾವೆಲ್ಲ ಮೆಟ್ರೋ ಸ್ಟೇಷನ್ನಲ್ಲಿದ್ವಿ. ಕರ್ಫ್ಯೂ ಮುಗಿದ ತಕ್ಷಣ ಮಾರ್ಕೆಟ್ಗೆ ಹೋಗಿ ಬರುತ್ತಿದ್ವಿ. ಸೈರನ್ ಸೌಂಡ್ ಕೇಳುತ್ತಿದ್ದಂತೆ ಓಡಿ ಬಂದು ಬಂಕರ್ ಮೆಟ್ರೋ ಸೇರ್ತಿದ್ವಿ. ಆದರೆ ಯುದ್ಧದ ನಡುವೆಯೂ ನಾವು ಸೇಫ್ ಆಗಿದ್ದೇವೆ, ಭಯ ಪಡಬೇಡಿ ಅಂತ ಪೋಷಕರಿಗೆ ಧೈರ್ಯ ತುಂಬುತ್ತಿದ್ವಿ ಅಂತ ವಿದ್ಯಾರ್ಥಿ ಗಣೇಶ ಹೇಳಿದ್ರು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ 2 ಎಂಬಿಬಿಎಸ್ ವಿದ್ಯಾರ್ಥಿಗಳು ಯುಕ್ರೇನ್ನಿಂದ ಸೇಫ್ ಆಗಿ ಮನೆ ತಲುಪಿದ್ದಾರೆ. ಹರಪನಹಳ್ಳಿ ವಿದ್ಯಾರ್ಥಿಗಳಾದ ಸಂಜಯ್ ಮತ್ತು ವಿಕಾಸ್ ಪಾಟೀಲ್ ಮನೆಗೆ ಬಂದಿದ್ದು, ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಂಜಯ್ಗೆ ಆರತಿ ಬೆಳಗ್ಗೆ ಕುಟುಂಬಸ್ಥರು ಸ್ವಾಗತಿಸಿದರೆ, ವಿಕಾಸ್ ಪಾಟೀಲ್ ಆಗಮನಕ್ಕೆ ಪೋಷಕರು ಖುಷಿಪಟ್ಟಿದ್ದಾರೆ. ಯುಕ್ರೇನ್ನಿಂದ ತವರಿಗೆ ಮರಳಿದ ತುಮಕೂರಿನ ವಿದ್ಯಾರ್ಥಿಯೊಬ್ಬ ತಮ್ಮ ಅನುಭವ ಬಿಚ್ಚಿಟ್ಟಿದ್ದಾನೆ. ಯುಕ್ರೇನ್ನ ಕೀವ್ ನಗರದಲ್ಲಿ ಪರಿಸ್ಥಿತಿ ತುಂಬಾ ಕಠಿಣವಾಗಿತ್ತು. ನಾವು ಭಾರತಕ್ಕೆ ವಾಪಸ್ ಬರುತ್ತೇವೆ ಎಂಬ ನಂಬಿಕೆ ಇರಲಿಲ್ಲ ಅಂತ ವಿದ್ಯಾರ್ಥಿ ವೇಣು ಹೇಳಿದ್ದಾನೆ. ಫೆಬ್ರವರಿ 24ರಂದು ಕೀವ್ನ ಏರ್ಪೋರ್ಟ್ನಲ್ಲಿ ಬಾಂಬ್ ಸ್ಫೋಟಿಸಿತ್ತು. ಆ ಬಳಿಕ 4 ದಿನ ನಾವು ಬಂಕರ್ನಲ್ಲೇ ಇದ್ವಿ. ಚಾಕ್ಲೇಟ್ ತಿಂದು ಶೌಚಾಲಯದ ನೀರು ಕುಡಿತಿದ್ದೆವು. ಕಿಲೋಮೀಟರ್ ಗಟ್ಟಲೆ ನಡೆದು ಬಸ್, ರೈಲಿನಲ್ಲಿ ಬಂದೆವು. ಆ ಬಳಿಕ ಭಾರತ ಸರ್ಕಾರ ನಮಗೆ ಉಚಿತ ವಿಮಾನ ಸೇವೆ ವ್ಯವಸ್ಥೆ ಮಾಡಿತು ಅಂತ ವಿದ್ಯಾರ್ಥಿ ವೇಣು ಹೇಳಿದ್ದಾನೆ. ಯುಕ್ರೇನ್ನ ಖಾರ್ಕಿವ್ನಿಂದ ಉಜಿರೆಗೆ ಬಂದ ವಿದ್ಯಾರ್ಥಿನಿಯೊಬ್ಬಳು ತಮ್ಮ ಮನದಾಳ ಬಿಚ್ಚಿಟ್ಟಿದ್ದಾಳೆ. ಖಾರ್ಕಿವ್ನಿಂದ ಯುಕ್ರೇನ್ ಗಡಿಗೆ ಬರುವಾಗ ತುಂಬಾ ಕಷ್ಟ ಆಗಿತ್ತು. ತುಂಬಿದ್ದ ರೈಲಿನಲ್ಲಿ 24 ಗಂಟೆ ಜರ್ನಿ ಮಾಡಿ ನಾವು ಗಡಿ ತಲುಪಿದ್ವಿ ಅಂತ ಹೀನಾ ಫಾತಿಮಾ ಹೇಳಿದ್ದಾರೆ. ರೈಲಿನಲ್ಲಿ ಯುಕ್ರೇನಿಗರಿಗೆ ಮತ್ತು ಹುಡುಗಿಯರಿಗೆ ಅವಕಾಶ ನೀಡಲಾಯಿತು. ನಾವು ಬಾಂಬ್ ಬೀಳೋದನ್ನ ಕಣ್ಣಾರೆ ನೋಡಿದ್ವಿ. ನಾವಿರೋ ಸ್ಥಳದಲ್ಲೇ ಗುಂಡುಗಳ ಶಬ್ದ ಕೇಳ್ತಿತ್ತು. ಹಾಗಾಗಿ ಬಂಕರ್ ಕೆಳಗೆ ಹೋಗ್ತಿದ್ವಿ. ಬಂಕರ್ ಮತ್ತು ಮೆಟ್ರೋ ಸ್ಟೇಷನ್ನ ಅಂಡರ್ ಗ್ರೌಂಡ್ ನಮಗೆ ಸೇಫ್ ಆದ ಜಾಗವಾಗಿತ್ತು ಅಂತ ಹೀನಾ ಫಾತಿಮಾ ಹೇಳಿದ್ದಾರೆ. ಸೌಂಡ್ ಕೇಳಿದ್ರೆ ಹೆದರಿಕೆ ಆಗಿದೆ ನಮಗೆ. ಯುದ್ಧದ ಬಗ್ಗೆ ಯುಕ್ರೇನ್ ಮಾಹಿತಿ ನೀಡಿರಲಿಲ್ಲ. ನವೀನ್ ಸಾವಿನ ಬಳಿಕ ತುಂಬಾ ಭಯವಾಗಿತ್ತು ಅಂತ ಉಕ್ರೇನ್ನಿಂದ ದೆಹಲಿಗೆ ಬಂದ ವಿದ್ಯಾರ್ಥಿನಿ ಅಂಕಿತಾ ತಮ್ಮ ಮನದಾಳ ಬಿಚ್ಚಿಟ್ಟಿದ್ದಾರೆ. ಕುಡಿಯೋಕೆ ನೀರು ಸಿಗ್ತಿರ್ಲಿಲ್ಲ, ಊಟ ಸಿಕ್ಕಿಲ್ಲ. ನಮ್ಮ ಪೋಷಕರಿಗೆ ತುಂಬಾನೇ ಸುಳ್ಳು ಹೇಳ್ತಿದ್ವಿ. ತುಂಬಾ ರಿಸ್ಕ್ ತೆಗೆದುಕೊಂಡು ಭಾರತಕ್ಕೆ ಬಂದ್ವಿ. ಖಾರ್ಕಿವ್ ನಗರ ಉಳಿದಿರೋದೇ ಅನುಮಾನ. ದೇವರ ಮೇಲೆ ನಂಬಿಕೆ ಇಟ್ಟು ಟ್ರಾವೆಲ್ ಮಾಡಿದ್ವಿ. ಉಕ್ರೇನ್ನಲ್ಲಿ ನಮಗೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ತಾಯ್ನಾಡಿಗೆ ಮರಳಿದ ಅಂಕಿತಾ ಹೇಳಿದ್ದಾರೆ. ಸುಳ್ಳು ಹೇಳಿದ್ದೆ 10 ದಿವಸ